ಸರ್ಕಾರಿ ನೌಕರಿ ಒಂದು ಆತ್ಮಹತ್ಯೆ ಆಗಿದೆ. ಇದು ನಿಜಾನ ಸುಳ್ಳ? ಸರ್, ನಾನು ಕನ್ನಡದಲ್ಲಿ ಏನೋ ಒಂದು ನೋಡ್ತಾ ಇದ್ದೆ. ಸದ್ಯಕ್ಕೆ ಸರ್ಕಾರಿ ನೌಕರಿ ಆತ್ಮಹತ್ಯೆ ಆಗಿದೆ ಅನ್ನೋ ಒಂದು ಟ್ರೆಂಡ್ ಸೃಷ್ಟಿ ಆಗ್ತಾ ಇದೆ ಆನ್ಲೈನ್ನಲ್ಲಿ. ಬಹಳಷ್ಟು ಜನ ಇದನ್ನೇ ವಾಟ್ಸಪ್ಪಲ್ಲಿ ಕೂಡ ಇಡ್ತಾ ಇದ್ದಾರೆ, ಸರ್ಕಾರಿ ನೌಕರಿ ಒಂದು ಆತ್ಮಹತ್ಯೆ ಆಗಿದೆ. ನಾನೀಗ ಗ್ರ್ಯಾಜುಯೇಷನನ್ನು ಮಾಡ್ತಾ ಇದ್ದೀನಿ. ನಾನು ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗಬೇಕಾ ಅಥವಾ ಬಿಸ್ನೆಸ್ ಮಾಡಬೇಕಾ, ಇದರಲ್ಲಿ ಯಾವುದು ರಿಯಾಲಿಟಿ, ಸ್ವಲ್ಪ ಗೈಡ್ ಮಾಡಿ ಅಂತೇಳಿ ಬಹಳಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸ್ಗಳು ಕಮೆಂಟನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸರ್ಕಾರಿ ನೌಕರಿ ಆತ್ಮಹತ್ಯೆನಾ ಅನ್ನೋ ಟಾಪಿಕಿನ ಮೇಲೆ ಕ್ಲಾರಿಟಿಯನ್ನು ಕೊಡೋನಿದ್ದೇನೆ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಜಾಬ್ ಕೂಡ ಕೆಟ್ಟದ್ದಲ್ಲ. ಅದು ಗೌರ್ಮೆಂಟ್ ಜಾಬ್ ಇರಬಹುದು, ಪ್ರೈವೇಟ್ ಜಾಬ್ ಇರಬಹುದು, ಫ್ರೀಲ್ಯಾನ್ಸಿಂಗ್ ಇರಬಹುದು, ಇದು ಕೆಟ್ಟದ್ದಲ್ಲ. ಇನ್ನು ಎಲ್ಲ ಬಿಸ್ನೆಸ್ಗಳೇನು ಶ್ರೇಷ್ಠ ಅಲ್ಲ. ಎಲ್ಲ ಕೆಲಸಗಳಿಗೂ ಕೂಡ ಮತ್ತು ಎಲ್ಲ ಬಿಸ್ನೆಸ್ಗಳಿಗೂ ಕೂಡ ತನ್ನದೇ ಆದ ಪ್ಲಸ್ ಪಾಯಿಂಟ್ಗಳಿರ್ತವೆ ಮತ್ತು ಮೈನಸ್ ಪಾಯಿಂಟ್ಗಳಿರ್ತವೆ. ಎಲ್ಲರೂ ಕೂಡ ಜಾಬ್ ಮಾಡೋದಕ್ಕೆ ಸೂಟೇಬಲ್ ಅಲ್ಲ, ಅದೇ ರೀತಿ ಎಲ್ಲರೂ ಕೂಡ ಬಿಸ್ನೆಸ್ ಮಾಡೋದಕ್ಕೆ ಸೂಟೇಬಲ್ ಅಲ್ಲ. ಬಿಸ್ನೆಸ್ ಅನ್ನೋದು ಎಲ್ಲರ ಕಪ್ ಆಫ್ ಟೀ ಅಲ್ಲ. ಯಾರು ಈ ಸರ್ಕಾರಿ ನೌಕರಿ ಒಂದು ಆತ್ಮಹತ್ಯೆ ಅಂತ ಹೇಳಿದಾರಲ್ಲ, ಇವರಿಗೆ ಭಾರತದ ರೂಟ್ಸ್ಗಳು ಗೊತ್ತಿಲ್ಲ. ಭಾರತದ ಸೊಸೈಟಿಯಲ್ಲಿ ಏನು ಆಗ್ತಾ ಇದೆ, ರಿಯಾಲಿಟಿ ಏನಿದೆ ನಮ್ಮ ಜನರದ್ದು ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಅವರು ಅದನ್ನು ವೈಭವೀಕರಿಸಿ ಹೇಳ್ತಾ ಇದ್ದಾರೆ. ಹೊಟ್ಟೆ ತುಂಬಿದವನ ಉಪದೇಶದ ಮಾತಾಗಿದೆ ಅದು. ಭಾರತದಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ. 99% ಜನ ಭಾರತದಲ್ಲಿ ಬಡವರಿದ್ದಾರೆ. 25,000 ಪ್ರತಿ ತಿಂಗಳು ಗಳಿಸೋಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದ ಒಂದು ಕೆಟ್ಟ ಪರಿಸ್ಥಿತಿ ಇದೆ. ಸೊ ನಾನು ಸರ್ಕಾರಿ ನೌಕರಿ ಆತ್ಮಹತ್ಯೆ ಅನ್ನೋ ಒಂದು ಸ್ಟೇಟ್ಮೆಂಟು ಬಕ್ವಾಸ್ ಆಗಿದೆ, ಸುಳ್ಳಿದೆ ಅಂತ ಹೇಳ್ತಾ ಇಲ್ಲ. ಆ ಸ್ಟೇಟ್ಮೆಂಟ್ 100 ಅಲ್ಲ, 101% ನಿಜ ಇದೆ. ಸರ್ಕಾರಿ ನೌಕರಿ ಆತ್ಮಹತ್ಯೆ ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನಿಜ ಇದೆ. ಆದರೆ ಅದು ಎಲ್ಲರ ವಿಚಾರದಲ್ಲೂ ಕೂಡ ರೈಟ್ ಆಗಲ್ಲ, ಎಲ್ರಿಗೂ ಕೂಡ ಅದು ಅಪ್ಲೈ ಆಗಲ್ಲ. ಈಗ ಸರ್ಕಾರಿ ನೌಕರಿ ಆತ್ಮಹತ್ಯೆ ಅನ್ನೋದನ್ನು ಒಪ್ಕೊಳ್ಳೋಣ, ಆದರೆ ಜನ ಯಾವಾಗ ಆತ್ಮಹತ್ಯೆ ಮಾಡ್ಕೊತಾರೆ ಅಂಥೇಳಿ ಸ್ವಲ್ಪ ಯೋಚನೆ ಮಾಡಿ. ಯಾವಾಗ ಈ ಸಮಾಜದಲ್ಲಿ ನನಗೆ ಬದುಕಕ್ಕಾಗಲ್ವೋ, ನನ್ನ ಭಾವನೆಗಳಿವೆ, ನನ್ನ ಆಸೆಗಳಿವೆ, ನನ್ನ ಆಕಾಂಕ್ಷೆಗಳಿವೆ, ಅದಕ್ಕೆ ಈ ಸಮಾಜ ಸಪೋರ್ಟ್ ಮಾಡ್ತಾ ಇಲ್ಲ, ಮನೆಯವರು ಸಪೋರ್ಟ್ ಮಾಡ್ತಾ ಇಲ್ಲ, ಫ್ರೆಂಡ್ಸು, ರಿಲೇಟಿವ್ಸು ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ಈ ರೀತಿ ಬದುಕಬೇಕಂತ ಇದ್ದೀನಿ, ಇದನ್ನು ಮಾಡಬೇಕಂತ ಇದ್ದೀನಿ, ನನ್ನ ಆಸೆ ಆಕಾಂಕ್ಷೆ ಭಾವನೆಗಳಿವೆ, ಇದಕ್ಕೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ಮನೆಯವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರೂ ಕೂಡ ಈ ಸಮಾಜದಲ್ಲಿ ಅದಕ್ಕೆ ಅವಕಾಶಗಳಿಲ್ಲ ಅನ್ನೋದು ಯಾವಾಗ ಓರ್ವ ವ್ಯಕ್ತಿಗೆ ಗೊತ್ತಾಗುತ್ತೋ ಆವಾಗಲೇ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊತಾನೆ. ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋಕ್ಕೆ ನಮಗೆ ಯಾರೂ ಸಿಗಲಿಲ್ಲಪ್ಪ ಅಂತಂದರೆ ನಾವು ದುಶ್ಚಟಗಳಿಗೆ ಅಂಟಿಕೊಂಡು ಬಿಡ್ತೀವಿ. ಸಿಗರೇಟ್ ಸೇದೋದು, ಗುಟ್ಕಾ ತಿನ್ನೋದು, ಇಲ್ಲವೇ ಡ್ರಿಂಕ್ಸ್ ಮಾಡೋದು, ಡ್ರಗ್ಸ್ ತೊಗೊಳ್ಳೋದು, ಇದಕ್ಕೆ ಅಡಿಕ್ಟ್ ಆಗ್ತೀವಿ. ಬಟ್ ಯಾವಾಗ ನಾವು ಏನೋ ಒಂದು ಮಾಡಬೇಕಂತ ಇದ್ದೀವಿ, ಅದಕ್ಕೆ ಸಮಾಜದಲ್ಲಿ ಅವಕಾಶಗಳಿಲ್ಲ ಅನ್ನೋದು ಗೊತ್ತಾಗತ್ತಲ್ಲ, ಆವಾಗಲೇ ನಾವು ಆತ್ಮಹತ್ಯೆ ಮಾಡ್ಕೊತೀವಿ. ಸೊ ಎಷ್ಟು ಜನ ಸರ್ಕಾರಿ ನೌಕರಿಗಳಿಗೆ ಟ್ರೈ ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನು ಹುಚ್ಚಿಡ್ದಿಲ್ಲ, ಅವರ ಪರಿಸ್ಥಿತಿ ಆ ರೀತಿ ಇದೆ. ಅದಕ್ಕಾಗಿ ಅವರು ಸರ್ಕಾರಿ ನೌಕರಿಗೆ ಟ್ರೈ ಮಾಡಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಸರ್ಕಾರಿ ನೌಕರಿ ಒಂದು ಆತ್ಮಹತ್ಯೆ ಆದರೆ ಪ್ರೈವೇಟ್ ನೌಕರಿ ಒಂದು ಮರ್ಡರ್ ಆಗಿದೆ. ಇನ್ನು ಬಿಸ್ನೆಸ್ ಇದೆಯಲ್ಲ, ಇದು ಗಾಜುಗಳ ಮೇಲೆ ನಡೆಯುವ ಒಂದು ದಾರಿಯಾಗಿದೆ. ಎಲ್ರಿಗೂ ಕೂಡ ಬಿಸ್ನೆಸ್ ಸೂಟೇಬಲ್ ಆಗಲ್ಲ. ಯಾಕೆ ಬಿಸ್ನೆಸ್ ಎಲ್ರಿಗೂ ಸೂಟೇಬಲ್ ಆಗಲ್ಲಪ್ಪ ಅಂತಂದರೆ, ನಾನು 10 ವರ್ಷದಿಂದ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ. ನಾನು ಕೇವಲ 5 ಲಕ್ಷದ ಸ್ಟಾರ್ಟಪ್ ಲೋನಿಗಾಗಿ ಪ್ರಧಾನಮಂತ್ರಿಯ ಜೊತೆಗೂ ಕೂಡ ಜಗಳ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ, ವೈಷಮ್ಯವನ್ನು ಕಟ್ಕೊಂಡಿದ್ದೀನಿ. ಕಾಂಗ್ರೆಸ್ BJP ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಎಷ್ಟು ಸಂಘಟನೆಗಳಿವೆಯೋ, ಎಷ್ಟು ರಾಜಕೀಯ ಪಕ್ಷಗಳಿವೆಯೋ, ಎಲ್ಲರ ಜೊತೆಗೂ ಕೂಡ ವೈರೋಧ್ಯವನ್ನು ಕಟ್ಕೊಂಡಿರುವೆ. ಸೊ ಭಾರತದಲ್ಲಿ ನೀವು ಭಿಕ್ಷೆ ಬೇಡಬೇಕಂದ್ರೂ ಕೂಡ ಕ್ಯಾಪಿಟಲ್ ಬೇಕಾಗತ್ತೆ, ಬಂಡವಾಳ ಬೇಕಾಗತ್ತೆ. ಕೆಲವೊಂದಿಷ್ಟು ಮೂರ್ಖರು ಹೇಳ್ತಾ ಇರ್ತಾರೆ, ದುಡ್ಡಿಲ್ದೂ ಕೂಡ ಬಿಸ್ನೆಸ್ ಮಾಡ್ಬೋದು, ಬ್ರೇನ್ ಬೇಕಂತೇಳಿ. ಭಿಕ್ಷೆ ಬೇಡಬೇಕಂದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಖಾಲಿ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡಿದರೆ ಯಾವನು ಹಾಕಲ್ಲ. ಪೂಜಾರಿ ಕೂಡ ಅರ್ಚನೆಯ ತಟ್ಟೆ ತರ್ತಾ ಇರ್ತಾನಲ್ಲ, ಅದರಲ್ಲಿ ದುಡ್ಡು ಹಾಕ್ಕೊಂಡು ಬರ್ತಾನೆ. ಖಾಲಿ ತಟ್ಟೆ ತಂದರೆ ಅಲ್ಲಿ ಕೂಡ ಯಾರು ದುಡ್ಡು ಹಾಕಲ್ಲ. ಸೊ ಇಲ್ಲಿ ಬಿಸ್ನೆಸ್ ಇದೆ ಅಂತಂದರೆ ಕ್ಯಾಪಿಟಲ್ ಮಸ್ಟ್ ಆ್ಯಂಡ್ ಶುಡ್. ನಮ್ಮ ಭಾರತ ದೇಶದ ವ್ಯವಸ್ಥೆ ಹೆಂಗಿದೆಯಪ್ಪ ಅಂತಂದರೆ, ಇಲ್ಲಿ ಟ್ಯಾಲೆಂಟ್ಗಳಿಗೆ ಬೆಲೆ ಇಲ್ಲ, ಇಲ್ಲಿ ಕ್ಯಾಪಿಟಲ್ಗೆ ಬೆಲೆ ಇದೆ. ನೀವೆಷ್ಟೇ ಟ್ಯಾಲೆಂಟೆಡ್ ಆಗಿರಿ, ಸ್ಕಿಲ್ಗಳಿರಲಿ, ಏನೇ ಇರಲಿ, ಅದು ಇದಕ್ಕೆ ವ್ಯಾಲ್ಯೂ ಇಲ್ಲ. ಭಾರತದಲ್ಲಿ ಬರೀ ಕ್ಯಾಪಿಟಲ್ಗೆ ವ್ಯಾಲ್ಯೂ ಇದೆ. ಯಾಕಂತಂದರೆ ನಮ್ಮ ದೇಶ 3,000 ವರ್ಷಗಳ ತನಕ ಗುಲಾಮಗಿರಿಯಲ್ಲಿತ್ತು. ಸೊ ನಮ್ಮ ದೇಶದ ಸಂಪತ್ತು 1% ನೀಚ ಜನರ ಹತ್ರ ಇದೆ. 99% ಜನರ ಹತ್ರ ಏನೂ ಇಲ್ಲ. ಸೊ ಅವ್ರ ಮನೆ ನಡೆಯೋದು ಕಷ್ಟ ಇದೆ. ಸೊ ಗೋರ್ಮೆಂಟ್ ಸ್ಕೂಲಲ್ಲಿ 400, 500 ಇಷ್ಟೋ ಏನೋ ಫೀಸ್ ಕಟ್ಟೋದಿರುತ್ತೆ. ಅದಕ್ಕೂ ಕೂಡ ಸ್ಟ್ರಗಲ್ ಮಾಡ್ತಾ ಇರುವ ಲಕ್ಷಾಂತರ ಫ್ಯಾಮಿಲಿಗಳನ್ನು ನಾನು ನೋಡಿರುವೆ.
UPSC ಎಕ್ಸಾಮ್ ಫೀಸ್ ಇರುತ್ತೆ, ಎಷ್ಟೋ 100-200 ಇರುತ್ತೆ. ಅದಕ್ಕೂ ಕೂಡ ಸ್ಟ್ರಗಲ್ ಮಾಡುವ ಹುಡುಗ ಹುಡುಗಿಯರನ್ನು ನಾನು ನೋಡಿರುವೆ. ಬುಕ್ಸು ನೋಟ್ಸ್ಗಳಿಗಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವ ಹುಡುಗ ಹುಡುಗಿಯರನ್ನು ನಾನು ನೋಡಿರುವೆ. ಸೊ ನಿಮ್ಮ ಹತ್ರ ಕ್ಯಾಪಿಟಲ್ ಇಲ್ಲಪ್ಪ ಅಂತಂದರೆ, ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ದುಡ್ಡನ್ನು ಕೊಡುವಲ್ಲಿ ನಿಮ್ಮ ಮನೆಯವರು ಸಕ್ಷಮರಾಗಿರದೇ ಇದ್ದರೆ ನಿಮಗೆ ನೌಕರಿ ಒಂದೇ ಉಪಾಯವಾಗಿದೆ. ನೀವೇನಾದರೂ ಇಂಥವರ ಮಾತುಗಳಿಗೆ ಮರಳಾಗಿಬಿಟ್ಟು ಜಾಬು ಆತ್ಮಹತ್ಯೆ ಆಗಿದೆ ಅಂತ ಹೇಳಿಬಿಟ್ಟು ಎಜುಕೇಷನನ್ನು ತೆಗೆದುಕೊಳ್ಳದೆ ಹಾಗೆ ಬಂದ್ರಪ್ಪ ಅಂತಂದರೆ ನಾಯಿಪಾಡಾಗತ್ತೆ ನಿಮ್ಮದು. ಸೊ ಯಾರ್ದಾರ್ದು ಇವ್ರದ್ದು ಎಕ್ಸಾಂಪಲ್ ಕೊಡ್ತಾ ಇದ್ದಾರಲ್ಲ, ನನಗೆ ಒಂದು ಸ್ಟಾರ್ಟಪ್ ತೋರಿಸಿ ಜೈನ್ ಬ್ರಾಹ್ಮಣ ಹೊರತಾಗಿ ನಮ್ಮ ದೇಶದಲ್ಲಿ ನ್ಯೂಸ್ ಮೀಡಿಯಾಗಳಲ್ಲಿ, ಆನ್ಲೈನ್ನಲ್ಲಿ, ಎಲ್ಲ ಪೇಪರ್ಸ್ಗಳಲ್ಲಿ, ಸ್ಟಾರ್ಟಪ್ ಅವಾರ್ಡ್ಸ್ಗಳಲ್ಲಿ ಒಂದು ಸ್ಟಾರ್ಟಪ್ ತೋರಿಸಿ ನನಗೆ. ಎಲ್ಲ ಇವ್ರದ್ದೇ ಇದೆ. ಸೊ ಹೊಟ್ಟೆ ತುಂಬಿದಾಗ ಇಂಥ ಮಾತುಗಳು ಹೊರಗೆ ಬರ್ತವೆ. ಸೊ ಈಗ ಭಾರತದಲ್ಲಿ 1385 ಸ್ಟಾರ್ಟಪ್ಗಳು ನನ್ನ ಜೊತೆಗಿವೆ. ಇವರಿಗೆ 10 ವರ್ಷ ಆಯಿತು, ಇಲ್ಲಿ ತನಕ ₹1 ಸ್ಟಾರ್ಟಪ್ ಲೋನ್ ಇಲ್ಲ, ಬಿಸ್ನೆಸ್ ಲೋನ್ ಇಲ್ಲ. ಮತ್ತು ಎಷ್ಟು ಜನ ಪ್ರೈವೇಟ್ ಇನ್ವೆಸ್ಟರ್ಗಳಿದಾರಲ್ಲ, ಇವರೆಲ್ಲರೂ ಕೂಡ ಗೋರ್ಮೆಂಟ್ನ ಪ್ರೊಜೆಕ್ಟ್ಗಳಲ್ಲಿದ್ದಾರೆ, ಡಿಪಾರ್ಟ್ಮೆಂಟ್ಗಳಲ್ಲಿ ನೋಡಲ್ ಅಧಿಕಾರಿಗಳಾಗಿದ್ದಾರೆ, ಸಲಹೆಗಾರರಾಗಿದ್ದಾರೆ. ಇವರು ಬರೀ ತಮ್ಮ ಜಾತಿಯವರಿಗೇ ಗೋರ್ಮೆಂಟ್ ಸ್ಕೀಮ್ಗಳಲ್ಲಿ ದುಡ್ಡನ್ನು ಕೊಡಿಸ್ತಾರೆ ಮತ್ತು ತಮ್ಮ ಹತ್ರ ಇರುವ ದುಡ್ಡನ್ನು ಕೂಡ ತಮ್ಮ ಜಾತಿಯವರಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ರೀತಿ ಇರುವಾಗ ಭಾರತದಲ್ಲಿ ಹೆಂಗೆ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ನಿಮಗಿರೋಕ್ಕೆ ಮನೆ ಇಲ್ಲ, ತಿನ್ನೋಕೆ ಊಟ ಇಲ್ಲ, ನೀವು ಇವತ್ತು ದುಡಿದ್ರೇ ನಿಮ್ಮ ಮನೆ ನಡೆಯುತ್ತೆ. ನಿಮಗೆ ಜವಾಬ್ದಾರಿಗಳಿವೆ, ನಿಮ್ಮ ಜವಾಬ್ದಾರಿ, ನಿಮ್ಮ ತಂದೆ ತಾಯಿಗಳ ಜವಾಬ್ದಾರಿ, ಇಷ್ಟೆಲ್ಲ ಇರೋವಾಗ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಹೆಂಗೆ ಎಲ್ರಿಗೂ ಪಾಸಿಬಲ್ ಆಗುತ್ತೆ? ಸೊ ಎಲ್ರಿಗೂ ಕೂಡ ಬಿಸ್ನೆಸ್ ಮಾಡೋಕ್ಕೆ ಪಾಸಿಬಲ್ ಆಗಲ್ಲ. ನಮ್ಮ ದೇಶದಲ್ಲಂತೂ ಆಗೋದೇ ಇಲ್ಲ. ಯಾರ ಮನೆಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಸಕ್ಷಮರಾಗಿದ್ದಾರೋ ಮತ್ತು ಅವರಲ್ಲಿ ಮನೆಯಲ್ಲಿರುವ ಹೊಲ, ಮನೆ ಇಲ್ಲವೇ ಬಂಗಾರವನ್ನು ಅಡ ಇಟ್ಟು ನಿಮಗೊಂದು 5 ಲಕ್ಷ 10 ಲಕ್ಷ ಕೊಡೋವಷ್ಟಾದರೂ ಕೆಪ್ಯಾಸಿಟಿಯನ್ನು ಹೊಂದಿದ್ದಾರೋ ಅವ್ರು ಮಾತ್ರ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಇದೆ. ಎಲ್ಲರೂ ಕೂಡ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಕಾರಿ ನೌಕರಿ ಆತ್ಮಹತ್ಯೆ ಆಗಿದೆ ಅನ್ನೋದು ನಿಜ ಇದೆ. ಆದರೆ ನಿಮ್ಮ ಹತ್ರ ಕ್ಯಾಪಿಟಲ್ ಇಲ್ಲಪ್ಪ ಅಂತಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲಿ ಅರ್ಥನೇ ಇಲ್ಲ. ಈಗ ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನಾನು 10 ವರ್ಷ ಸ್ಟ್ರಗಲ್ ಮಾಡಿ ₹1 ಹೊಂದಿಸಿ 7-8 ಕಡೆ ಎಲ್ಲವನ್ನು ದುಡ್ಡು ಹೊಂದಿಸಿಬಿಟ್ಟು ಒಂದು ಡಿಜಿಟಲ್ ಬೋರ್ಡನ್ನು ತಂದು ಕೋರ್ಸ್ಗಳನ್ನ ಮಾಡಿ ಒಂದು ₹999 ಕೋರ್ಸ್ ಮಾಡ್ತೀನಿ. ಸರಿನಾ? ನಾನಿಲ್ಲಿ ನಿಯತ್ತಾಗಿ ಕ್ಯಾಪಿಟಲನ್ನು ತಂದಿದ್ದೀನಿ. ನನ್ನ ಉದ್ದೇಶ ಏನಿದೆ? ಇಲ್ಲಿ ಪ್ರಾಫಿಟನ್ನು, ರೆವಿನ್ಯೂವನ್ನು ತರೋದಿದೆ. ಆದರೆ ಉಚ್ಚ ಜಾತಿಯ ನೀಚ ಜನರಿಗೆ 15 ಕೋಟಿ ಕೊಡ್ತಾರೆ. ಪ್ರೈವೇಟ್ ಇನ್ವೆಸ್ಟರ್ಗಳು ಬಂದುಬಿಟ್ಟು 100 ಕೋಟಿ, 1000 ಕೋಟಿ, 10,000 ಕೋಟಿ ಎಡ್ಟೆಕ್ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವ್ರಿಗೆ ಯಾರಿಗೂ ಕೂಡ ರೆವಿನ್ಯೂ ತರೋದೇ ಇಲ್ಲ, ಸೇಲ್ ಮಾಡೋದೇ ಇಲ್ಲ, ಪ್ರಾಫಿಟ್ ಗಳಿಸೋದೇ ಇಲ್ಲ. ಇವರಿಗೆಲ್ಲರೂ ಕೂಡ ಏನು ಬೇಕಾಗಿದೆ? ಬರೀ ವ್ಯಾಲ್ಯೂಯೇಷನ್ ಬೇಕಾಗಿದೆ, ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಗಳನ್ನು ಮಾಡೋದಿದೆ. ಸೊ ಇವರು ₹9 ಕೋರ್ಸ್ ಮಾಡ್ತಾರೆ, ಡಮ್ಮಿ ಕೋರ್ಸ್ಗಳನ್ನು ಮಾಡ್ತಾರೆ. ಸೊ ನಮ್ಮ ಜನ ಮೂರ್ಖರಿದ್ದಾರೆ. ಸೊ ಅವರಿಗೆ ಅಲ್ಲಿ ಸಿಗ್ತಾ ಇರುವ ವ್ಯಾಲ್ಯೂ ನೋಡಲ್ಲ ಅವರು. ಇವನು 999 ಕೊಡ್ತಾ ಇದ್ದಾನೆ ಅಂತಂದರೆ ಇವನು ಲೂಟಿಕೋರ ಇದ್ದಾನೆ, ಇವನಿಗೆ ಕೊಬ್ಬು ಬಂದಿದೆ, ಅಗ್ರೆಸಿವ್ ಇದ್ದಾನೆ, ಅಹಂಕಾರಿ ಇದ್ದಾನೆ. ಅವನು ₹9 ಕೊಡೋವನು ದೇಶದ ಪ್ರೇಮಿ ಆಗಿಬಿಡ್ತಾನೆ, ದೊಡ್ಡ ಹೀರೋ ಆಗಿಬಿಡ್ತಾನೆ. ಸೊ ಇದು ನಮ್ಮ ದೇಶದ ಬಿಸ್ನೆಸ್ನ ಒಂದು ಕೆಟ್ಟ ಪರಿಸ್ಥಿತಿಯಾಗಿದೆ. ಯಾಕಪ್ಪ ಅಂತಂದರೆ ಅವ್ನು ದುಡ್ಡು ಗಳಿಸೋದೇ ಇಲ್ಲ, ಬೇಕಾಗಿಲ್ಲ. ಆದರೆ ನಾನು ₹9 ಕೊಡೋಕ್ಕೆ ಬರಲ್ಲ. ಯಾಕಂದರೆ ನಾನು ನನ್ನ ಮನೆ ಬಾಡಿಗೆ ಕಟ್ಟಬೇಕು, ಆಫೀಸ್ ಬಾಡಿಗೆ ಕಟ್ಟಬೇಕು, ವರ್ಕರಿಗೆ ಸ್ಯಾಲ್ರಿ ಕೊಡಬೇಕು. ಇಲ್ಲಿ ನನಗೆ ರೆವೆನ್ಯೂ ಬಂದ್ರೇ ಇದೆಲ್ಲ ನಡೆಯುತ್ತೆ. ಆದರೆ ನಮ್ಮ ಕಾಂಪಿಟೇಟರ್ಗಳಿಗೆ ರೆವೆನ್ಯೂ ಬೇಕಾಗಿಲ್ಲ ಗುರು. ಅವ್ರಿಗೆ ಬರೀ ಸ್ಟಾರ್ಟಪ್ ವ್ಯಾಲ್ಯೂಯೇಷನ್ ಬೇಕಾಗಿದೆ. ಭಾರತದಲ್ಲಿ ಯಾವುದೇ ಎಡ್ಟೆಕ್ ಸ್ಟಾರ್ಟಪ್ಪು ಪ್ರಾಫಿಟಿಗೆ ಬರಲಿಲ್ಲ. ಎಲ್ಲವೂ ಕೂಡ ಸ್ಕ್ಯಾಮೇ ಇವೆ, ಎಲ್ಲವೂ ಕೂಡ ಗೋಲ್ಮಾಲೆ ಇವೆ. 1-2 ಏನೋ ಮಾಡಿಬಿಟ್ಟು ಬಂದಿವೆ. ನೀವು ಯೂನಿಕಾರ್ನ್ಗಳ ಲಿಸ್ಟಲ್ಲಿ ನೋಡಿ, ಅಲ್ಲಿ ಎಷ್ಟು ಜನ ದುಡ್ಡು ಮಾಡಿದ್ದಾರೆ, ಪ್ರಾಫಿಟ್ ಎಲ್ಲಿದೆ? ನಿಮಗೆ ಪ್ರತಿದಿನ ನ್ಯೂಸಲ್ಲಿ, ಟಿ ವಿಯಲ್ಲಿ ಹೇಳ್ತಾ ಇರ್ತಾರೆ 16 ವರ್ಷದ ಹುಡುಗಿ 100 ಕೋಟಿಯ ಕಂಪ್ನಿಯನ್ನು ಮಾಡಿದ್ಲು ಅಂತೇಳಿ. ಎಲ್ಲ ಬೋಗಸ್ ಇದೆ ಗುರು. ವ್ಯಾಲ್ಯೂಯೇಷನಲ್ಲಿ ನಾನು ಕೂಡ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಕುಂತ್ರೆ ನನ್ನ ಕಂಪ್ನಿ 5 ಲಕ್ಷ ಕೋಟಿದಿದೆ ಅಂತ ಹೇಳ್ತೀನಿ. ಮಾರಕ್ಕೆ ಕುಂತ್ರೆ ಅವನಾದರೂ ತೊಗೊತಾನ? ನೋ, ಸಾಧ್ಯನೇ ಇಲ್ಲ. ಇವ್ರದ್ದೇನು ಲಕ್ಷ ಕೋಟಿ ಬಿಲಿಯನರ್ಗಳು, ಮಿಲಿಯನರ್ಗಳಿದಾರಲ್ಲ, ಹೇಳ್ತಾ ಇದ್ದಾರಲ್ಲ 10,000 ಕೋಟಿಯ ಕಂಪ್ನಿ ಆಯ್ತು ಅಂತೇಳಿ. ಎಲ್ಲವೂ ಕೂಡ ಪೇಪರ್ಸ್ಗಳಲ್ಲಿದೆ, ಡಮ್ಮಿ ಇದೆ, ಫೇಕ್ ವ್ಯಾಲ್ಯೂಯೇಷನ್ ಇದೆ. ರಿಯಾಲಿಟಿಯಲ್ಲಿ ಇದಕ್ಕೆ ಯಾವುದೇ ₹0 ವ್ಯಾಲ್ಯೂ ಕೂಡ ಇಲ್ಲ. ಸೊ ಈ ರೀತಿಯ ಇವ್ರದ್ದೊಂದು ಕುತಂತ್ರ ಇದೆ. ಇವ್ರು ಮಂಗನಾಟ ಆಡಿಸ್ತಾರೆ, ನಾವಿಲ್ಲಿ ಮೂಕ ಪ್ರೇಕ್ಷಕರ ಥರ ನೋಡೋದಷ್ಟೇ ಇದೆ. ಸೊ ನೀವೇನಾದರೂ ಕ್ಯಾಪಿಟಲ್ ಇಲ್ಲದೆ ನಮ್ಮ ದೇಶದಲ್ಲಿ ಬಿಸ್ನೆಸ್ ಮಾಡ್ತೀನಿ, ಸ್ಟಾರ್ಟಪ್ ಮಾಡ್ತೀನಿ ಅಂತಂದರೆ ಬಹಳಷ್ಟು ಕೆಟ್ಟ ಪರಿಸ್ಥಿತಿ ನಿಮ್ಮದಾಗತ್ತೆ. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವೆಲ್ಲ ಕಷ್ಟಗಳನ್ನು ಎದುರಿಸಿ ಮೇಲೆ ಬರ್ತೀನಿ ಅನ್ನೋ ಒಂದು ಧೈರ್ಯ ಇದ್ದರೆ, ನಿಮ್ಮಲ್ಲಿ ಯಾವುದೇ ಸೀರಿಯಸ್ ಆಗಿರುವ ಜವಾಬ್ದಾರಿಗಳು ಇಲ್ಲದೇ ಇದ್ದರೆ ನೀವು ಬಿಸ್ನೆಸ್ ಫೀಲ್ಡಿಗೆ ಬನ್ನಿ. ಸೊ ನಿಮ್ಮ ಹತ್ರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ, ನಿಮ್ಮ ಮನೆಯವರ ಹತ್ರನೂ ದುಡ್ಡಿಲ್ಲ ಅಂತಂದರೆ ನೆಟ್ಟಿಗೆ ಸರಿಯಾಗಿ ಎಜುಕೇಷನನ್ನು ತೆಗೆದುಕೊಳ್ಳಿ. ಮತ್ತು ಗೋರ್ಮೆಂಟ್ ಜಾಬ್ ಏನು ಕೆಟ್ಟದ್ದಲ್ಲ. ಗೋರ್ಮೆಂಟ್ ಜಾಬ್ ಸಿಕ್ಕರೆ ಸಂಬಳನೂ ಬರುತ್ತೆ, ಪರ್ಮನೆಂಟ್ ಜಾಬ್ ಇರುತ್ತೆ. ಮತ್ತು ನೀವು ಆ ರೀತಿ ದುಡ್ಡು ಮಾಡ್ತೀನಿ ಅಂತಂದರೆ ಬ್ಲ್ಯಾಕ್ ಮನಿ ಕೂಡ ತೊಗೊಳಕ್ಕೆ ಆಪ್ಷನ್ಗಳಿವೆ.
ನಾನು ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಆಪ್ಷನ್ ಇದೆ. ಸೊ ಎಲ್ಲ ಪೊಲಿಟಿಷಿಯನ್ಸ್ಗಳು ತಲೆ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೀವು ಸಜ್ಜನರಾಗಿ ಏನು ಮಾಡೋರಿದ್ದೀರಾ? ಸೊ ನೀವು ಅದನ್ನೇ ಮಾಡಿ, ಏನು ತಪ್ಪಿದೆ? ಸೊ ನಮ್ಮ ದೇಶದ ಜನ ಅಂತೂ ಮೂರ್ಖರಿದ್ದಾರೆ, ಅವಕ್ಕೇನು ಬುದ್ಧಿ ಇಲ್ಲ. ಕ್ರಿಮಿ ಕೀಟಗಳ ಥರ ಬದುಕ್ತಾರೆ ನಮ್ಮ ದೇಶದಲ್ಲಿ ಜನ. ಅವಕ್ಕೆ ಏನು ಬುದ್ಧಿ ಇಲ್ಲ, ನಾಲೆಜ್ ಇಲ್ಲ, ಏನೂ ಇಲ್ಲ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸೊ ನಿಮ್ಮ ಹತ್ರ ಬಂಡವಾಳ ಇದೆ, ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಬಿಸ್ನೆಸ್ಸಿಗೆ ಬನ್ನಿ. ಎಷ್ಟೋ ಜನ ಕೇಳ್ತಾರೆ, ಸರ್ ನಾನು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ, ಬಟ್ ನನಗೆ ಏನು ಬಿಸ್ನೆಸ್ ಮಾಡಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ, ಬಿಸ್ನೆಸ್ ಐಡಿಯಾ ಹೇಳಿ ನನಗೆ ಅಂತ ಹೇಳ್ತಾರೆ. ನಿಮಗೇನಾದರೂ ಏನು ಬಿಸ್ನೆಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ನೀವು ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಂದಂಗೆ. ಯಾರು ನಾನು ಏನು ಮಾಡಲಿ ಅಂತೇಳಿ ಬೇರೆಯವ್ರಿಗೆ ಕೇಳ್ತಾ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಬುದ್ಧಿ ಇರಲ್ಲ ಅಂತಂದಂಗೆ. ಸೊ ನೀವು ಬೇರೆಯವರನ್ನ ಕೇಳಿ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಆ ಬಿಸ್ನೆಸ್ ಯಾವತ್ತೂ ಉದ್ಧಾರ ಆಗಲ್ಲ. ಬಿಸ್ನೆಸ್ ಮಾಡ್ತೀನಿ ಅನ್ನೋದು ನಿಮ್ಮ ಒಳಗಿರಬೇಕು. ನೀವು ಮಾರ್ಕೆಟಲ್ಲಿ ನೋಡಬೇಕು ಏನು ಗ್ಯಾಪ್ ಇದೆ, ಯಾವ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಿದೆ ಅಂತೇಳಿ ಅದನ್ನು ಸಾಲ್ವ್ ಮಾಡಬೇಕು, ಅದೇ ಬಿಸ್ನೆಸ್ ಆಗುತ್ತೆ. ಅದನ್ನು ಬಿಟ್ಟು ಮೂರ್ಖ ಮೋಟಿವೇಶನಲ್ ಸ್ಪೀಕರ್ಗಳ ಮಾತನ್ನು ಕೇಳಿಬಿಟ್ಟು ಬಿಸ್ನೆಸ್ಸಿಗೆ ಬಂದರೆ ಬರ್ಬಾದಾಗಿ ಹೋಗ್ತೀರಾ. ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀರಾ. ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ನಿಮಗೆ ಸ್ಟಾರ್ಟಪ್ಗಳನ್ನು, ಬಿಸ್ನೆಸ್ಗಳನ್ನು ವೈಭವೀಕರಿಸಿ ಹೇಳ್ತಾರೆ ಮತ್ತು ತೋರಿಸ್ತಾರೆ. ಅಷ್ಟು ಲಕ್ಷ ಕೋಟಿ ಇದೆ, ಬಿಲಿಯನ್ ಗಟ್ಟಲೆ ಇದೆ ಅಂತ ಹೇಳ್ತಾರೆ. ಅವೆಲ್ಲ ಕೂಡ ಪೇಪರ್ಸ್ಗಳಲ್ಲಿವೆ. ನಮ್ಮ ದೇಶದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸೇ ಇಲ್ಲ. ನೀವು ಬಿಸ್ನೆಸ್ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತಂದ್ರೂ ಲಂಚ ಕೊಡಬೇಕು, ಟ್ರೇಡ್ ಮಾರ್ಕ್ ಪೇಟೆಂಟಿಗೆ ಲಂಚ ಕೊಡಬೇಕು, ಒಂದು ಸಣ್ಣ ಮುನ್ಸಿಪಲ್ ಕಾರ್ಪೊರೇಷನಿಂದ NOC ತರ್ತೀನಿ ಅಂತಂದ್ರೂ ಕೂಡ ಅಲ್ಲಿ ಲಂಚ ಕೊಡಬೇಕು. ನಾನಿಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳ, ಫ್ಯಾಕ್ಟ್ರಿಗಳ ಬಗ್ಗೆ ಮಾತು ಹೇಳ್ತಾ ಇಲ್ಲ. ಒಂದು ಸಣ್ಣ ಅಂಗಡಿ, ಸಣ್ಣ ಬಿಸ್ನೆಸ್ಗಳಿಗೂ ಕೂಡ ನೀವು ಲಕ್ಷಾಂತರ ಲಂಚ ಕೊಡಬೇಕಾಗತ್ತೆ. ಇಷ್ಟು ಕೊಟ್ಟರು ಕೂಡ ಪೊಲೀಸರು ಇನ್ಫಾರ್ಮ್ ಹಾಕ್ಕೊಂಡು ಭಿಕ್ಷೆ ಹೊಡಕ್ಕೆ ಬರ್ತಾರೆ, ರೋಲ್ ಕಾಲ್ ಮಾಡೋಕ್ಕೆ ಬರ್ತಾರೆ. ಇವರಿಗೆ ಗೋರ್ಮೆಂಟ್ನವರು ರೌಂಡ್ ಹೊಡೀರಪ್ಪ, ಸಮಾಜವನ್ನು ಸೇಫಾಗಿ ಇಟ್ಕೊಳ್ಳಿ ಅಂಥೇಳಿ ಇವರಿಗೆಲ್ಲ ವೆಹಿಕಲ್ಗಳನ್ನು ಕೊಟ್ಟಿದ್ದಾರೆ, AC ಆಗಿ ಕೊಟ್ಟಿದ್ದಾರೆ. ಆದರೆ ಇವ್ರೇನು ಮಾಡ್ತಾರೆ, ರೋಡಲ್ಲಿ ಅಲ್ಲಿ ಇಲ್ಲಿ ಭಿಕ್ಷಾಟನೆ ಮಾಡ್ತಾರೆ ಇನ್ಫಾರ್ಮ್ ಹಾಕ್ಕೊಂಡು. ಇನ್ನು ಸಂಘಟನೆಯವರು ಬಂದುಬಿಡ್ತಾರೆ. ಫಸ್ಟ್ ದಿನ ಬಂದುಬಿಟ್ಟು ನಿಮ್ಗೆ ಕೇಳ್ತಾರೆ, ಇಷ್ಟು ಹಪ್ತಾ ಕೊಡು, ಇಷ್ಟು ಲಂಚ ಕೊಡು, ಅದು ಕೊಡು, ಇದು ಕೊಡು, ರೋಲ್ ಕಾಲ್ ಕೇಳ್ತಾರೆ. ನೀವು ಕೊಡಲ್ಲ ಅಂತಂದರೆ ಮರುದಿನ ಜಾತಿ, ಧರ್ಮ, ಭಾಷೆ ಹೆಸರಲ್ಲಿ ನಿಮ್ಮ ಬಿಸ್ನೆಸ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ನಿಮಗೇನು ಸೇಫ್ಟಿ ಇಲ್ಲ. ಸೊ ಭಾರತದಲ್ಲಿ ಬಿಸ್ನೆಸ್ ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಕೆಟ್ಟದಾಗಿರೋ ಪರಿಸ್ಥಿತಿ ಇದೆ. ಭಾರತದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ಲವೇ ಇಲ್ಲ. ಸೊ ಯಾರ ಹತ್ರ ದುಡ್ಡಿದೆನೋ ಅವ್ರದ್ದೆಲ್ಲ ಏನು ಬೇಕಾದರೂ ಮಾಡಿದರೆ ನಡೆಯುತ್ತೆ. ಬಟ್ ನಿಮ್ಮ ಹತ್ರ ದುಡ್ಡಿಲ್ಲ, ಬರೀ ಟ್ಯಾಲೆಂಟ್ ಇದೆ ಅಂತಂದರೆ ನೀವಿಲ್ಲಿ ಸರ್ವೈವ್ ಆಗಲ್ಲ. ಉದಾಹರಣೆಗಾಗಿ ನಾನಷ್ಟೇ ಅಲ್ಲ, ನನ್ನಂಥ 1385 ಸ್ಟಾರ್ಟಪ್ಗಳು ಸ್ಟ್ರಗಲ್ ಮಾಡ್ತಾ ಇವೆ. ನಮ್ಮದೊಂದು ಈಗ ಒಂದು ಸಂಘ ಮಾಡ್ಕೊಂಡಿದ್ದೀವಿ ನಾವು. ಯಾವುದೇ ಸ್ಕೀಮಲ್ಲಿ ಲೋನ್ ಸಿಗದೇ ಇರುವವರು, ಯಾವುದೇ ಒಂದು ಇನ್ವೆಸ್ಟರ್ ಬಂದು ಇನ್ವೆಸ್ಟ್ ಮಾಡದೇ ಇರುವವರು ಅಂಥವ್ರದ್ದೊಂದು ಸಂಘ ಇದೆ. ಸೊ ನಮ್ಮ ನೋಡಿ, ನಿಮ್ಗೆ ಯಾವಾಗ ಮೋಟಿವೇಶನ್ ಸ್ಪೀಕರ್ಗಳ ಮಾತನ್ನು ಕೇಳಿಬಿಟ್ಟು ಬಿಸ್ನೆಸ್ ಮಾಡ್ಬೇಕಂತ ಅನಿಸುತ್ತಲ್ಲ, ನಮ್ಮ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಬಿಸ್ನೆಸ್ಸು ಕೂಡ ಕೆಟ್ಟದಂತ ಹೇಳ್ತಾ ಇಲ್ಲ, ಜಾಬು ಕೂಡ ಕೆಟ್ಟದಂತ ಹೇಳ್ತಾ ಇಲ್ಲ. ಆದರೆ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ನೀವು ಮಾಡಬೇಕು. ನಿಮಗೆ ಜಾಬ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಜಾಬ್ ಮಾಡಿ, ಬಿಸ್ನೆಸ್ ಮಾಡೋಕ್ಕೆ ದಿಲ್ ಕಿ ಆವಾಜ್ ಇದ್ದರೆ ಬಿಸ್ನೆಸ್ ಮಾಡಿ. ಆದರೆ ಬೇರೆ ಯಾರೋ ಹೇಳ್ತಾ ಇದ್ದಾರೆ ಅಂತೇಳಿ ಜಾಬ್ ಮಾಡ್ತೀನಿ ಅಂತೇಳಿ ಮಾಡೋಕ್ಕೆ ಹೋಗ್ಬಿಡಿ. ಬೇರೆ ಯಾರೋ ಬಿಸ್ನೆಸ್ ಬೆಸ್ಟ್ ಅಂತ ಇದ್ದಾರೆ, ಬಿಸ್ನೆಸ್ಸೇ ಮಾಡಬೇಕು ಅಂತೇಳಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ನೀವು ಯಾವುದಕ್ಕಾಗಿ ಸೂಟೇಬಲ್ ಆಗಿದ್ದೀರೋ ಅದನ್ನು ಫಸ್ಟ್ ಕಂಡುಕೊಳ್ಳಿ, ಅದನ್ನಷ್ಟೇ ಮಾಡಿ. ಇಷ್ಟನ್ನೇ ನಾನು ಹೇಳಬಲ್ಲೆ. ಸೊ ಮುಂದಿಂದು ನಿಮ್ಮ ಇಷ್ಟ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.